ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಈಗ ಟೆನ್ಷನ್ ಆಗಿರುವಂತಹ ಸುದ್ದಿ. ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಇದರ ಬೆನ್ನಲ್ಲೇ ಟೆನ್ಷನ್ ಶುರುವಾಗಿದೆ ನಟ ದರ್ಶನ್ಗೆ. ಮತ್ತೊಂದು ಕಡೆ ಸರ್ಜಿಕಲ್ ಚೇರ್ ಸಿಕ್ಕ ಬಳಿಕ ದರ್ಶನ್ಗೆ ಫೋನ್ ವ್ಯವಸ್ಥೆಯೂ ಕೂಡ ಆಗಿದೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಮಾತನಾಡಿದ್ದಾರೆ. ದರ್ಶನ್ ಫೋನ್ ಮನವಿಗೆ ಜೈಲಧಿಕಾರಿಗಳು ಸಮ್ಮತಿಯನ್ನ ಸೂಚಿಸುತ್ತಾರೆ. ಪ್ರಿಸನ್ ಕಾಲ್ ಸಿಸ್ಟಮ್ ನಲ್ಲಿ ವಿಜಯಲಕ್ಷ್ಮಿ ನಂಬರ್ ಸೇವ್ ಆಗಿದೆ. ಹಾಗಾಗಿ ವಿಜಯಲಕ್ಷ್ಮಿ ಜೊತೆ 5 ನಿಮಿಷ ಮಾತನಾಡುವ ಅವಕಾಶವನ್ನ ಕೊಟ್ಟರು ಜೈಲಿನ ಸಿಬ್ಬಂದಿ. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಪಡೆದಿದ್ದಾರಂತೆ ನಟ ದರ್ಶನ್. ಲ್ಯಾಂಡ್ಲೈನ್ ನಿಂದಲೇ ಮಾತನಾಡಲು ದರ್ಶನ್ಗೆ ಅವಕಾಶ. ವಾರದಲ್ಲಿ 3 ದಿನ ಮಾತ್ರ ಫೋನ್ ನಲ್ಲಿ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಒಬ್ಬರಿಗೆ ಫೋನ್ ಮಾಡಿದ್ರೆ 5 ನಿಮಿಷ ಮಾತನಾಡಬಹುದು. ಈಗ ದರ್ಶನ್ಗೆ ಫೋನ್ ವ್ಯವಸ್ಥೆಯೂ ಕೂಡ ಆಗಿದೆ. ಸರ್ಜಿಕಲ್ ಚೇರ್ ಆಯ್ತು, ಈಗ ಫೋನ್ ವ್ಯವಸ್ಥೆ. ವಿಜಯಲಕ್ಷ್ಮಿ ಜೊತೆ ಮಾತನಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು. ಹಾಗಾಗಿ ದರ್ಶನ್ ಫೋನ್ ಮನವಿಗೆ ಜೈಲಧಿಕಾರಿಗಳು ಸಮ್ಮತಿಯನ್ನ ಸೂಚಿಸಿದ್ದಾರೆ. ಪ್ರಿಸನ್ ಕಾಲ್ ಸಿಸ್ಟಮ್ ನಲ್ಲಿ ವಿಜಯಲಕ್ಷ್ಮಿ ನಂಬರ್ ಸೇವ್ ಆಗಿದೆ. ಹಾಗಾಗಿನೇ ವಿಜಯಲಕ್ಷ್ಮಿ ಜೊತೆ 5 ನಿಮಿಷ ನಟ ದರ್ಶನ್ ಮಾತನಾಡಿದ್ದಾರೆ. ಹಾಗಾದ್ರೆ ಈ 5 ನಿಮಿಷ ಮಾತನಾಡಿದ್ ಏನು ಅನ್ನುವಂತಹ ಕುತೂಹಲ ಇರುತ್ತೆ. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ. ಎಲ್ಲ ಕರೆಗಳನ್ನು ಕೂಡ ಜೈಲಧಿಕಾರಿಗಳು ರೆಕಾರ್ಡ್ ಮಾಡ್ತಾರೆ. ಫೋನ್ನಲ್ಲಿ ಚಾರ್ಜ್ ಶೀಟ್, ಬೇಲ್ ಅರ್ಜಿಯ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಚರ್ಚೆಯನ್ನ ಮಾಡಿದ್ದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಕೊನೆಗೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಮಾತನಾಡಿದ್ರು 5 ನಿಮಿಷಗಳ ಕಾಲ. ಏನ್ ಅಪ್ಡೇಟ್ ಸಿಗ್ತಾ ಇದೆ? ವೀಣಾ, ಈಗಾಗಲೇ ಹೇಳಿದಂತೆ ಪರಪ್ಪನ ಆಗ್ರಹದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಕಳೆದ 7 ದಿನಗಳಿಂದ ಕೂಡ ಹರಸಾಹಸ ಪಡ್ತಕ್ಕಂಥ, ಅಂದರೆ ಜೈಲಿನ ವಾತಾವರಣಕ್ಕೆ ಒಗ್ಗೂಡೋದಕ್ಕೆ ಹರಸಾಹಸ ಪಡ್ತಕ್ಕಂಥ ದರ್ಶನ್ ಅವರು ಇವತ್ತು ಸಾಕಷ್ಟು ಕೋರಿಕೆ ಮೇಲೆಗೆ ಒಂದು ಕಾಲನ್ನು ಮಾಡ್ತಾರೆ. ಅದು ಅವರ ಪತ್ನಿಯ ನಂಬರ್ ಮಾತ್ರ ಅವರಿಗೆ ನೆನಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ 5 ನಿಮಿಷಗಳ ಕಾಲ ಅವರ ಪತ್ನಿ ಜೊತೆ ಮಾತನಾಡಿದ್ದಾರೆ. ಯಾಕಂದರೆ ಕಳೆದ 2 ದಿನಗಳಿಂದ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕದಲ್ಲಿದ್ದರು, ಟೆನ್ಷನ್ನಲ್ಲಿದ್ದರು. ಹೊರಗಡೆ ಜಗತ್ತಿನಲ್ಲಿ ಏನಾಗುತ್ತೆ ಎಂಬುದರ ಬಗ್ಗೆ ಯಾವುದೇ ರೀತಿಯಂಥ ಅರಿವೇ ಇಲ್ಲದೆ ಇರತಕ್ಕಂಥ ದರ್ಶನ್ ಅವರಿಗೆ ಸಾಕಷ್ಟು ಆತಂಕವಾಗಿತ್ತು. ಹೀಗಾಗಿ ಇವತ್ತು ಬೆಳಗ್ಗೆನೇ ಪ್ರಿಸನ್ ಕಾಲ್ ಸಿಸ್ಟಮ್, ಅಂದರೆ ಒಬ್ಬ ಕೈದಿ 3 ಜನರ ಜೊತೆಗೆ ಮಾತಾಡೋದಕ್ಕೆ ವಾರದಲ್ಲಿ 3 ಬಾರಿ ಅವಕಾಶ ಕೊಡ್ತಾರೆ. ಪ್ರತಿ ಬಾರಿ 5 ನಿಮಿಷ, ಅಂದರೆ ವಾರಕ್ಕೆ 15 ನಿಮಿಷಗಳ ಕಾಲ ತಮಗೆ ಸಂಬಂಧಿಕರಾಗಿರ್ಬೋದು, ವಕೀಲರಾಗಿರ್ಬೋದು, ಅವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಈ ಸಿಸ್ಟಮನ್ನು ದರ್ಶನ್ ಅವರ ಮನವಿ ಮೇರೆಗೆ ಕಾಲ್ ಮಾಡೋದಕ್ಕೆ ಕೊಟ್ಟಿದ್ದರು. ಆದರೆ ದರ್ಶನ್ ಅವರಿಗೆ ಇರ್ತಕ್ಕಂಥ ಏಕೈಕ ನಂಬರ್, ಅದು ನೆನಪಿರ್ತಕ್ಕಂಥ ಏಕೈಕ ನಂಬರ್ ಅಂದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ನಂಬರ್ ಮಾತ್ರ ನೆನಪಿತ್ತು. ಹೀಗಾಗಿ ಅವರ ಪತ್ನಿ ಜೊತೆ ಸುದೀರ್ಘವಾಗಿ 5 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು, ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಕ್ರಿಯೆ ಹೇಗೆಲ್ಲ ಆಯಿತು, ಎಷ್ಟು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಯಾರೆಲ್ಲ ಸಾಕ್ಷಿ ಹೇಳಿದ್ದಾರೆ, ನನ್ನನ್ನು A1 ಮಾಡ್ತಾರೆ ಅಂತ ಹೇಳಲಾಗಿತ್ತು, ಅಥವಾ ಸದ್ಯ A2 ಇದ್ದೀನಿ, A1 ಮಾಡ್ತಾರೆ ಅಂತ ಹೇಳಲಾಗಿತ್ತು, ಅದೆಲ್ಲ ಆಗಿದೆಯಾ ಅನ್ನೋದ್ರ ಬಗ್ಗೆ ಸುದೀರ್ಘವಂತ ಮಾತನಾಡಿದ್ದಾರೆ. ಆದರೆ ದರ್ಶನ್ ಅವರ ಪತ್ನಿ ಮಾತ್ರ ನಿಮ್ಮ ಆರೋಗ್ಯ ಹೇಗಿದೆ, ಮೊದಲ ಆರೋಗ್ಯದ ಕಡೆ ಗಮನ ಹರಿಸಿ ಚೆನ್ನಾಗಿ ಊಟ ಮಾಡಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಜೈಲಿನ ಮೂಲಗಳಿಂದ ತಿಳಿದು ಬರ್ತಾ ಇದೆ. ವೀಣಾ, ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಹೇಳೋದಾದರೆ ಯಾರಿಗಾದರೂ ಕೂಡ ಇಂಥ ಸ್ಥಿತಿಯಲ್ಲಿ ಕೇವಲ ನೆನಪಾಗೋದು ಅವರ ಪತ್ನಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅನ್ನೋಂಥ ಮಾತನ್ನು ಹೇಳ್ಬೋದಾಗಿದೆ. ಯಾಕಂದರೆ 3 ನಂಬರ್ಗೆ ಮಾಡೋದಕ್ಕೆ ಅವಕಾಶ ಇದ್ದರೂ ಕೂಡ ದರ್ಶನ್ ಅವರಿಗೆ ನಂಬರ್ ನೆನಪಿರ್ತಕ್ಕಂಥದ್ದು ಅವರ ಪತ್ನಿಯ ನಂಬರ್ ಬಿಟ್ಟರೆ ಬೇರೆ ಯಾರ ನಂಬರ್ ಕೂಡ ನೆನಪೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವರಿಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ವೀಣಾ, ಎಸ್, ಈಗ 5 ನಿಮಿಷ ಮಾತನಾಡಿದ್ದಾರೆ ಅಂತಂದ್ರೆ ಸಹಜವಾಗಿಯೇ ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಿರ್ತಾರೆ, ಬೇಲ್ ಬಗ್ಗೆ ಮಾತನಾಡಿರ್ತಾರೆ. ಸೊ ವಕೀಲರ ಜೊತೆ ಏನಾದರೂ ಮಾತುಕತೆ ಆಗಬೇಕು ಅನ್ನುವಂಥದ್ದು ಏನಾದರೂ ಬೇಡಿಕೆ ಆಯ್ತಂತ ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ನರಸಿಂಹಮೂರ್ತಿ?
ವೀಣಾ ಈಗ ಅಷ್ಟೇ ಏನಂತಂದರೆ ಕೇವಲ ಇವತ್ತು ಮಾತ್ರ ಒಬ್ರಿಗೆ ಮಾತಾಡ್ಬೋದು ಮತ್ತೆ ಒಂದೆರಡು ದಿನ ಬಿಟ್ಟು ಮತ್ತೊಬ್ಬರಿಗೆ ಮಾತಾಡೋಕ್ಕೆ ಅಂದರೆ ವಾರದಲ್ಲಿ 3 ಜನರಿಗೆ ಮಾತಾಡೋಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲ ಅವಕಾಶವಾಗಿ ಅವರ ಪತ್ನಿ ಜೊತೆ ಮಾತಾಡಿದ್ದಾರೆ. ಅವರ ಪತ್ನಿ ಜೊತೆ ಸುದೀರ್ಘವಾಗಿ ಇವತ್ತು ಚಾರ್ಜ್ ಶೀಟ್ ಬಗ್ಗೆನೇ ಮಾತಾಡಿದ್ದಾರೆ. ನಂತರದ ಬೆಳವಣಿಗೆ ಅಂದರೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೇರವಾಗಿ ವಕೀಲರನ್ನು ಸಂಪರ್ಕ ಮಾಡಿರಿ, ಬೇಲ್ ಬಗ್ಗೆ ಏನೆಲ್ಲ ಬೇಕು ಆ ಪ್ರಕ್ರಿಯೆಯನ್ನು ಮುಂದುವರಿಸಿ ಅನ್ನೋಂಥ ಮಾತನ್ನು ದರ್ಶನ್ ಅವರು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಸುದೀರ್ಘ 5 ನಿಮಿಷದ ಮಾತುಕತೆಯಲ್ಲಿ ಪ್ರತಿ ಮಾತಿಗೂ ಮುನ್ನ ಮಾತಿಗೆ ನಂತರ ಚಾರ್ಜ್ ಶೀಟ್ ಬಗ್ಗೆನೇ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆನೇ ಪ್ರತಿಯೊಂದು ಮಾತನ್ನು ಅದರ ಹಿನ್ನೆಲೆ ಮುನ್ನೆಲೆ ಇದೇ ರೀತಿಯಾಗಿ ಮಾತನಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಆತಂಕ ಟೆನ್ಷನ್ ಇರತಕ್ಕಂಥ ದರ್ಶನ್ ಅವರಿಗೆ ತಮ್ಮ ಪತ್ನಿಯ ಜೊತೆ ಮಾತನಾಡಿದ ಬಳಿಕ ಒಂದಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಜೈಲಿನ ಮೂಲಗಳು ಹೇಳ್ತಿದ್ದಾರೆ. ಈಗಾಗಲೇ ಹೇಳಿದಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಬೆನ್ನಲ್ಲೇ ತಮ್ಮ ಪತ್ನಿಯ ಮೂಲಕ ವಕೀಲರನ್ನು ಸಂಪರ್ಕ ಮಾಡಿ ಬೇಲ್ ಪ್ರೊಸೆಸ್ನ ಮುಂದುವರಿಸಿರಿ ಅಥವಾ ಬಳ್ಳಾರಿಯಿಂದ ಬೆಂಗಳೂರು ಜೈಲಿಗೆ ಶಿಫ್ಟ್ ಆಗ್ತಕ್ಕಂಥ ಯಾವುದಾದ್ರೂ ಅವಕಾಶ ಇದ್ದರೆ ಅದನ್ನು ಬಳಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನ್ನೋಂಥ ಮಾತನ್ನು ಕೂಡ ದರ್ಶನ್ ಅವರು ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಕಳೆದ 7 ದಿನಗಳಿಂದ ಕೂಡ ಬಳ್ಳಾರಿ ಜೈಲಿನಲ್ಲಿ ಸಾಕಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ನಿಜ ಜೈಲಿನ ದರ್ಶನ ನಿಜಕ್ಕೂ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲೇ ಆಗಿದೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ಕೂಡ ನಡೀತಾ ಇರಲಿಲ್ಲ, ಬೇಕಾದಂಗೆ ಮಜಾ ಮಾಡಿಕೊಂಡು ಆರಾಮಾಗಿದ್ದರು. ತಮ್ಮದೇ ಆದಂಥ ಡಿ ಗ್ಯಾಂಗ್ ಅನ್ನುವಂಥ ಪಟಾಲವನ್ನು ಕಟ್ಕೊಂಡು ಕೈಗೊಬ್ಬರು ಕಾಳಿಗೊಬ್ಬರು ಆಳನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡು TV, ಮೊಬೈಲ್, ಸಿಗರೇಟ್ ಇವೆಲ್ಲವನ್ನು ಕೂಡ ಅಲ್ಲಿ ತೆಗೆದುಕೊಂಡು ಹೋಗುವ ಮೂಲಕ ಒಂದು ರೀತಿ ರೆಸಾರ್ಟ್ ಮಾದರಿಯಲ್ಲಿ ಪರಪ್ಪನ ಅಗ್ರಹಾರವನ್ನು ಬಳಸ್ತಕ್ಕಂಥ ಕೆಲಸವನ್ನು ದರ್ಶನ್ ಅವರು ಮಾಡಿದರು. ಆದರೆ ಕಳೆದ 7 ದಿನಗಳ ಹಿಂದೆ ಅಂದರೆ ಕಳೆದ ಗುರುವಾರ ಬಳ್ಳಾರಿ ಜೈಲಿಗೆ ಯಾವಾಗ ಶಿಫ್ಟ್ ಆದರೂ ಅಲ್ಲಿಂದ ಅವರಿಗೆ ಹೈ ಸೆಕ್ಯೂರಿಟಿ ಸೆಲ್ ನೀಡಲಾಗಿತ್ತು. ಯಾವುದೇ ರೀತಿಯಂಥ ಹೊಸ ಬೇಡಿಕೆ ಯಾವುದೇ ರೀತಿಯಂಥ ಅವರಿಗೆ ಬೇಕಾದಂಥ ಸೌಲಭ್ಯಗಳು ಇಲ್ಲಿ ಸಿಗಲಿಲ್ಲ. ಪ್ರತಿಯೊಂದು ಬೇಕಂದ್ರೂ ಕೂಡ ಅದನ್ನು ಬೇಡಿಕೆಯ ಮೂಲಕ ಅರ್ಜಿಯ ಮೂಲಕ ರಿಕ್ವೆಸ್ಟ್ ಮೂಲಕ ಅದು ಕೂಡ ಜೈಲಿನ ವ್ಯವಸ್ಥೆಯೊಳಗಿದ್ದರೆ ಮಾತ್ರ ಮತ್ತೊಂದು ಬೇಡಿಕೆಯನ್ನ ಈಗ ದರ್ಶನ್ ಇಟ್ಟಿದ್ದಾರೆ. ಆ ಬಗ್ಗೆ ಬರ್ತೀನಿ, ಮಾಹಿತಿಯನ್ನ ಪಡಿತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.